ಮಾತು ಹೇಳ್ತಾನ ಹೇಳು. ನೀ ನನಗೆ ದೊಡ್ಡವದಿ ನಮ್ಮ ಅಣ್ಣದಿಕ್ಕರೆ ಯಾರು ನನಗೆ ಇಟ್ಟು ದಿವಸ ಆದ್ರೂ ಯಾರು ಸಾಟ್ ಹೊಡೆದಿಲ್ಲ. ನೀ ಯಾಕೆ ಹೇಳಕತ್ತಿ? ನೀ ಹೇಳಕತ್ತಿ, ನೀ ಹೇಳು ಮೊದಲು. ಅಲ್ಲ ನೀ ಯಾಕೆ ಹೇಳಕತ್ತಿ ಅಲ್ಲಿ? ನಾನು ನಿನಗೊಂದು ಮಾತು ಹೇಳ್ತಾನು ಹೇಳಕತ್ತಿಲ್ಲ. ಮತ್ ಕಣ್ಣ ನೀರ್ ಯಾಕೆ ಬಂದಾವು? ನಾ ಈಗ ಸಚ್ಕೊಂಡ್ ಬಿಡದ ನೀರ್ ಬರ್ಲಿ ಅಂತೇಳಿ ಯೂಟ್ಯೂಬ್ದಾಗ ನೀವು ನಾಳೆ ಯೂಟ್ಯೂಬ್ದಾಗ ಅವದ್ ಕಟ್ ಮಾಡಿ ನಂದು ಹಾಕ್ಬೇಕು. ಮತ್ತೆ ಅವಂದ ಹಾಕ್ರಿ, ಎಲ್ಲ ಅವಂದ ಹಾಕ್ರಿ. ಇಲ್ಲ ನೀ ಸಟ್ ಹೊಡೆದಿ ಅಂದ್ರೆ ನಾ ಏನ್ ಮಾಡ್ತಾನ ಅದನ್ನ ನೀನ್ ತಿಂಡಿದ್ರೆ ಮಾಡ್ಬೇಕು. ಅಲ್ಲ ಇವಳ ನಾವ್ ಒಂದು ಸಂದ್ ಪೂರ್ತಿ ಗಂಟಿ ಸರ ಕರೆಕ್ಟ್ ಅಂತ ಗಂಟಿ ಯಾವಾಗ ಎಲ್ಲಾರ ಮಂದಿ ಹೋದ್ರ ನಾ ಏನ್ ಮಾತಾಡ್ಲಿ ಅವಾಗ ನೋಡಿ ಗಂಟಿ ಹೊಡಿತಾನತ್ತೀವ. ಏನ್ ಮಾತಾಡ್ತೀನಿ ಸರ್ಗೆ? ಗಂಟಿ ಸರ್ ಅಂತ ಹೇಳಿ ನೀ ಚಿಟ್ ಮಾತಾಡ್ಬೇಡ. ನಾ ಚಿಟ್ ಮಾತಾಡಿದ್ ನನ್ನ ಪಳೆದ ನೀ ಯಾಕೆ ಮೈಕ್ ತಗೊಂಡಿ? ನೀ ಯಾಕೆ ಮಾಡಕ ಸಟ್ ಯಾಕೆ ಹೊಡಿದಪ್ಪ? ನನ್ನ ಇಷ್ಟ. ನನ್ನ ಹೆಸರು ನೀ ಯಾಕೆ ತಗೊಂಡಿ? ಏನು ತಂದನು? ನನ್ನ ಹೆಸರು ನೀ ಯಾಕೆ ತಗೊಂಡಿ? ನಿಂದಿಲ್ಲ ಕೈದ್ರ ನೀವು ಮಾತಾಡೋದ್ನಾಗ ಏನ್ ಬೇಕಾದ ಮಾಡ್ಕೊಳ್ಳಿ. ನಿಮ್ದು ಏನೂ ಇಲ್ಲ ಕೈದ್ರ ನೀವು ಮಾತಾಡೋದ್ನಾಗ ಏನ್ ಬೇಕಾದ ಮಾಡ್ಕೊಳ್ಳಿ. ನಾ ಹಾಡಕತ್ತೀನಿ. ಒಬ್ಬ ನೀ ತಾಳ್ ಬಡಿ ಹೋಗಪ್ಪ. ನಿನ್ಗೆ ಏನ್ ಫೋನ್ ಐತೆ ಅದು? ಇಲ್ಲ ಗೌಡ್ರ ಸರ್ ಸಟ್ ಯಾಕೆ ಹೊಡೆದ್ರಿ ಅದನ್ನ? ಸಟ್ ಯಾಕೆ ಹೊಡ ಅವ್ರಿಗೆ ಏನಂದ್ರೆ ದಯಮಾಡಿ ಅವರು ನೀನು ಏನತ್ಲ ನಿನ್ನ ಸಂದನ್ಯಾಗ ನಿತ್ತು ಸಡ್ಡು ಹೊಡೆಯಕತ್ತ. ಈಗ ನಿನ್ ಸಂದ ಐತ ಮನಿ ಹಾಡ ಕರೆಕ್ಟ್ ಸರ್. ನಿಮಗೆ ಅಣ್ಣ ಇವಂಗೊಂದು ಮಾತು ಹೇಳ್ತಾನ. ಸಟ್ ಹೊಡೆದ್ರ ಇಲ್ಲಿ ಹೊಡಿತಾರು ಕಬಡ್ಡಿ ಆಡಕ್ ಹೆಂಗಸರು ಸಟ್, ಇಲ್ಲಿ ಹೊಡಿತಾರ ಗಂಡಸರು ಸಟ್. ಇದು ಇದು ಹೆಣ್ಮಕ್ಳು ಹೊಡಿತಾರ ಸಟ್. ಇದು ನೀಟ್ ಶಾಣೆ ಇದ್ರೆ ನನ್ನ ಪಾಳೆದ ಮೈಕ್ ತಗೋತಿದ್ದಿಲ್ಲ. ನೀ ಶಾಣೆ ಈಗ ಮಸ್ತರವಾದ ಸರ್ ಮುದ್ಕಂಡ್ ಮಸ್ತರ್ ಇದಕ್ಕೆ ನಿನಗ 1 ನಂಬರ್ ಎಣ್ಣಿತಮ್ಮ. ಅವನ ಪಾಯಿಂಟ್ ಮುರಿದು ಮಾತಾಡಿದಿ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮವ ನುಡಿದರೆ ಅದಕ್ಕೆ ಬೇರೆ ಸಾಟಿನ ಇಲ್ಲ ಅಂತ ಹೇಳಿ ಏನ್ ಹೇಳ್ಯಾರ ಅಂತ ಹಿಂದಿಂದ ಹೇಳ್ಕೊತ ಬಂದಾರ. ಬರೀ ಶಿವ ಅನ್ನತಕ್ಕಂಥದ ನಾಮದೊಳಗ ಅಟ್ಟ ತಾಕತ್ತದ. ಇನ್ ಇದನ್ನ ಮುರಿದು ನೀ ನೇಮ ಮಾಡ್ಬೇಕು. ಇದನ್ನು ಮುರಿದು ಏನ್ ಮಾಡ್ಬೇಕು? ನೇಮದ ಬದಲ ಮುಂದಿನ ಸಂದಿಗೆ ನಮ್ಮ ಬುದಿಯಾಳದ ಸಿದ್ದು ಮಾಸ್ತರ್ ಅವರು ಬಹಳ ಅದ್ಭುತ ಪೂರ್ವಾಗಿ ಹಾಡ್ತಕ್ಕಂತ ಒಬ್ಬ ಕಲಾವಿದ ಸರ್. ಒಳ್ಳೆ ಕಲಾವಿದ್ರ, ಒಳ್ಳೆ ಕಲಾವಿದ ಬಂದಿದ್ದಾನೆ. ಜನಪ್ರಿಯ ಸ್ವಲ್ಪ ದಿನದೊಳಗ ಬಾ ಮಾಳು ಇನ್ನತಿ ಬಾ ನಿಂದೆಲ್ಲ ಇನ್ಯಾನೇನೈತಿ ನೋಡಕ್ತ ಬಾನಿ ಮಲ್ಲು ನಿಂದೆಲ್ಲ ತೆಗದ ಇಟ್ಟಾನ. ಒಟ್ಟ ನಿಂದೇನು ಇನ್ನೇನೇನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಎಲ್ಲ ರೆಡಿ ಮಾಡ್ಕೊಂಡು. ಅವ್ರು ನಮ್ ತಮ್ಮಾರಿ, ನೀವ್ಯಾಕೆ ನಮ್ಮ ಇಬ್ರು ಜಗಳ ತಕೊಳ್ತವಲ್ಲ ಎನ್ಕೊಂಡು ಮಲ್ಲ ಮಾಳು ನೋಡು. ನೀನು ಹುಲಿ ಹಾಲು ತರಕ್ ಹೋಗಿದಿ, ಹುಲಿ ಜಂತಿಗಿಂದ ಎಲ್ಲಿ ನಿಂಬ್ಯಾಳ ಗುಡ್ಡಕ್ಕೆ ಹೋಗಿದಿ. ಆ ನಿಂಬ್ಯಾಳ ಗುಡ್ಡದಿಂದ ಹೆಂಗ ತಂದ ಗುರುವಿಗೆ ಉಣಿಸಿ ಅವನ್ನೆಲ್ಲ ಗುರುವಿನ ಬಳಸ್ಕೊಳ್ತಕ್ಕಂಥ ಶಕ್ತಿ ನಿನಗದ. ಅಲ್ಲೋ ಮಾಳು, ಹುಲಿಜಂತಿ ಮಾಳಿಗ್ರಯ ಅಂದ್ರ ನಿಂಬ್ಯಾಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಗುರುವಿಗೆ ಉಣಿಸಿರ್ತಕ್ಕಂಥ ವ್ಯಕ್ತಿನಿ. ಮಾಳಪ್ಪನ ಹೆಸರು ಇಟ್ಕೊಂಡವ್ನಿ, ಮಾಳಪ್ಪನ ಹೆಸರು ಇಟ್ಕೊಂಡವ. ಅದಕ್ಕ ಇರ್ಲಿ. ಈಗ ಬಂದ ನಾವು ಹುಡುಗರದಾರ ಇನ್ನು ಅವನು ಕೇಳೋರ್ದಾರ ಇಲ್ಲ. ಯಾಕಂದ್ರೆ ಇನ್ನು ನಿಂದ ಆಗ್ಯದ. ಇನ್ ಏನೈತಿಪ್ಪ ಅಂತ ಕೇಳಿದ್ರ ಮಾಳುಂದದ ತಿಗಿನಿ ಬಿದಿರಿ ಮಾಳು ಏನೇನು ಮಾತಾಡ್ತಾನ ನೋಡೋರದಾರ. ಅದಕ್ಕ ನಾಮದ ಬದ್ದಲ ಬಹಳ ಅದ್ಭುತ ಪೂರ್ವವಾಗಿ ಮಾತಾಡಿರ್ತಕ್ಕಂಥ ನಮ್ಮ ಬುದಿಯಾಳದ ಮುದ್ಕಂಡ್ ಮಾಸ್ತರ್ ತಮಗೆ ಧನ್ಯವಾದಗಳು. ಯಾಕಂದ್ರ ಆಳನ್ನು ಹಂಗದ ಜೋಡ ಆಳದಾವ್ ಸರ್ ಎರಡು. ಯಾವದಂದ್ರೆ ಸಿದ್ದು ಆ ಕಡೆ ಅವನು ಎಷ್ಟು ಎತ್ತರ ಬೆಳಿಬೇಕು ಅದ ಬೇರೆ. ಅದು ಆಕ್ಚುಲಿ ಕುದುರಿನ ಸರ್. ಅದು ಕುದುರಿನ, ಅದು ಕಾಟೇವಾಡಿ ಕುದುರೆ, ಅದು ರೇಸಿನ ಕುದುರೆ. ಅದು ಇದೊಂದಿಟ್ಟು ಏನಾಗೈತೆ ಅಂತ ಕೇಳ ಜಡಪು ಬಿದ್ದದ. ಇದೇನಂದ್ರೆ ಎರಿ ಹೊಲದಾಗ ಹೂಡ್ರು ಜಗತ್ತ ಸರ್. ಇದು ಎರಿ ಹೊಲದಾಗ ಅದು ಎರಿ ಹೊಲದಾಗ ಪಾರ ಆಯ್ತೈತಿಲ್ಲ ಗೊತ್ತಿಲ್ಲ. ಬಿಟ್ರ ಮಾತ್ರ ಸರಿತಾಗಿ ಯಾವ್ದು ಬರ್ತೈತಿ ಆಚೆ ಕಡೆದ ಮುಂದೆ ಬರ್ತೈತಿ. ಎದ್ರಾಗ ಓಟದೊಳಗ ಇನ್ ಜಡ ಜಗ್ಗುದ್ರಾಗ ಯಾವ್ದು ಬರ್ತೈತಿ ಅಂತ ಕೇರ ವಾಚಿ ಜಗ್ಗುದ್ರಾಗ ಇದು ವಾಚಿ ಜಗ್ಗುದ್ರಾಗ ನಿಂದದಪ್ಪ. ಅದಕ್ಕೆ ಇಬ್ರು ಕೂಡ ಪ್ರಶ್ನೆಗೆ ಏನ್ ಮಾಡಿದಿರಿ ಅಂದ್ರ ಸರಿ ಸಾಟಿ ಉತ್ತರಗಳನ್ನು ಕೊಟ್ಟಿರಿ. ಅದಕ್ಕೆ ಇನ್ನೊಂದು ಸಂಧಿಗೆ ನಾನೇನ್ ಮಾಡ್ತೇನೆ ಅಂತ ಕೇಳಿದ್ರ ನೀ ಏನು ಮಾತಾಡಿದಿಲ್ಲ ಸಿದ್ದು ಮಾಸ್ತರ್, ಈಗಾಗಲೇ ಅವ್ರಿಗೆ ಉತ್ತರ ಹೇಳ್ಯಾರ. ಅದ ಅಲ್ಲಂದ್ರೆ ನೀ ಪುಸ್ತಕ ತಂದು ನನಗೆ ತೋರ್ಸು. ಈಗ ಬೇಡ, ಈಗ ಬೇಡ. ಈಗ ನೀನ್ ಸಂದ್ರೆ ಬಂದ್ ಮಾತಾಡ್ತೀನಿ. ಈಗ ಬೇಡ, ಈಗ 2 ನುಡಿ ಮುಗಿದ ನಂತರ ನಿನ್ನ ಸಂದಿನ್ಯಾಗ ಬಂದಾಗ ನಾ ಮಾತಾಡ್ತಾನೆ. ನೀವು ಏನಾರೇ ಬುಕ್ ತೋರಿಸಿ ಜೇರು ಉತ್ತರ ಹೇಳತ್ತೆ ನನಗೆ ಅಂದಿದ್ರಪ್ಪ ಅಂತಂದ್ರ ನಾನು ರೊಕ್ಕ ಒಟ್ಟು ಇವತ್ತ ಕಳಿಸಿದ್ದನ ಗುಡಿಗೆ. ನಾ ನಿನಗ ಬುಕ್ ಅನ್ನು ತೋರ್ಸಂದಿಲ್ಲ. ನಾ ಏನ್ ಹೇಳಿ ನೇಮಗಳನ್ನ ಹೇಳಿವಿ. ನಮಗ್ ಯಾವಾಗ ನಮ್ ಬುಕ್ಕ ತೋರ್ಸಂದ್ರ ತೋರ್ಸ್ಬೇಕಂತ ಹೇಳಿವಿ. ನೀನು ಉತ್ತರ ಕೊಟ್ಟದ್ದು ಸರಿ ಐತೋ ತಪ್ಪತ್ತೇನು ಕೇಳ್ತೀವಿ. ಬುಕ್ಕಾನು ಕೊಡ್ತೀವಿ, ಬುಕ್ಕಾನು ಕೊಡತ್ ಹೇಳ್ತೀವಿ. ಬುಕ್ಕ ಕೊಟ್ರಿ ಅಂದ್ರ ಬುಕ್ಕ ಕೊಡಕತ್ತ, ಇರ್ಲಿಲ್ಲ ಅಂದ್ರ ಬುಕ್ ಇಲ್ಲ ಅನ್ನೋದು ಅದ್ರಾಗಿನ ಸಂಬಂಧ ಅದ ನೋಡಪ್ಪ. ನಾ ಹೇಳದ್ ಕೇಳೋ, ಬುಕ್ಕ ಐತಿ ಅಂದ್ರ ಐತಿ ಅಂತ ಹೇಳ್ರಿ, ಇಲ್ಲ ಅಂದ್ರ ಇಲ್ಲ ಅಂತ ಹೇಳ್ರಿ. 4 ಮಂದಿ ಅದ ಸವಾ ಇದೆ. ದೈವ ದೇವ್ರ ಅಂತ ಹೇಳಿವಿ. ನಾನ 2 ಮೇಳ ಬಿಟ್ಟು ನಾನಿಲ್ಲ.
ನಾವು ನೀವು ಎಲ್ಲಾರು ಇಲ್ಲ. ಯಾಕಂದ್ರೆ ದೈವ ಅಂದ್ರೆ ಹಂಗಿರ್ತದ ಸಹಜ. ಅದಕ್ಕೆ ಎರಡೂ ಮೇಳದವ್ರು ನೀವು ಹಾಡರಿ. ಅದ ಮುಂದಿನ ಸಂಧಿಗೆ ಏನ್ ಮಾಡ್ತಾನೆ ಅಂದ್ರೆ ಇಬ್ರು ಮಗ್ಲಾಗಿ ಈ ಕಡೆ ನಿನ್ನೂ ನಿಲ್ಸ್ಕೊತಾನ, ನಿನ್ನೂ ನಿಲ್ಲಿಸಿ ನಿಮ್ಮ ಒಪ್ಪಾಗುವಂಗ ಮಾತುಗಳನ್ನ ಹೇಳಿ ಯಾರ್ದು ವಿಷಯ ಹೆಂಗದ ನಂಗೆ ಹೇಳ್ಬಿಡುನು. ಮತ್ತೆ ನಿನಗೆ ತಪ್ಪ ಹೇಳುದಿಲ್ಲ, ಅವ್ರು ಹೇಳ್ತಾರ ನಾ ಹೇಳ್ತೀನಿ ತಮ್ಮ, ನಾನ್ ಹೇಳ್ತಿಲ್ಲ ನೋಡು. ಅಲ್ಲಿ ನಿನಗೆ ಅವ್ರ ಹೆಂಗ್ ಹೇಳ್ತಾರ ಅಲ್ಲ, ಇಬ್ರು ಕುಸ್ತಿ ಹಿಡಿಯಾಕ್ತಿರ ಮಗದನೇನ ಅವ್ರನ್ನ ಇಬ್ರು ಕುಸ್ತಿ ಅವ್ರು ಹೇಳಕ್ ಸಾಧ್ಯತೆನ ಅದನ್ನ ಯಾರು ಹೇಳ್ಬೇಕು? ನೀವ ನಾವನ್ನ ಹೇಳ್ಬೇಕು. ತಂಗಿ ಯಥಾ ಪ್ರಕಾರವಾಗಿ ಸುಂದರವಾಗಿರ್ತಕ್ಕಂಥ ರಾಯಣ್ಣ ಪದ್ಯ ಹಾಡಕತಿ ಅಗದಿ ಈ ತಮ್ಮ ತಾಳಿನವ್ರು ನಿಮ್ದೇನು ಉಳಿತು ಅನ್ಬಾರ್ದ. ಆ ಕಡೆ ಅವ್ರು ಏನೇನೋ ಬಾಳ ಜಿಗದಾಡಿ ಹಾಡಿ ಕುಣದಾಡಿ ಬಾಡ್ಸ್ಯಾಡರ್. ನೀವ್ ಹೆಂಗ ಹಾಡ್ತಿರ ಗೊತ್ತಿಲ್ಲ, ನೀವ್ ಹೆಂಗ ಮಾಳು ಹೇಳ್ಯ ನಾವು ಏನ ನಿಮ್ಮನ್ನ ಇಲ್ಲೇ ಇಟ್ಟು ಹೋಗ್ತಾನಂದ ನಾವು. ಇಲ್ಲಿ ಯಾಕಂದ್ರೆ ಹೆಚ್ಚಪ್ಪ ಆಕಳು ಬಾಳ ಅದಾವ, ಯಥಾ ಪ್ರಕಾರವಾಗಿ ಆ ಪದ್ಯವನ್ನು ಪ್ರಾರಂಭಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್. ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಾರ. ಏನ್ ಹೇಳಿದ್ರಿ ಸರ? ಊರು ಕೆಟ್ಟಿತ್ತ ಉಡಾಳರಿಂದ. ಒಂದ ನಿಮಿಷ ಸರ್, ನೀವು ಹಾಕಿರ್ತಕ್ಕಂತ ಪ್ರಶ್ನೆಗೆ ಅವರು ಉತ್ತರ ಇಟ್ಟು ಕೊಟ್ಟಾರ. ಅದ ಸರಿ ಐತೆ ಇಲ್ಲ ನೀವು ಹೇಳಿದ್ರಿ ಸರ್. ನೀವು ಹೇಳಿದ ನಂತರ ನೀವು ಹೇಳ್ರಿ ಮುಂದಿನ ಸಂಧಿಗೆ ಇಬ್ರು ಬುಕ್ ತರಕ್ತಾರೆ. ಓಕೆ ಸರ್. ಕ್ಯಾಲಿ ಮುಗಿಲ್ ಸರ್, ನೀ ಹೇಳಕ್ಕೆ ಕ್ಯಾಲಿ ಬಸ್ ಮಲ್ಲುವನ್ನ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಾರ. ಏನ್ ಹೇಳಿದ್ರು? ಊರು ಕೆಟ್ಟಿತ್ತ ಉಡಾಡ್ರಿಂದ, ಕೇರಿ ಕೆಟ್ಟಿತ್ತ ಹಲಕಟ್ರಿಂದ, ವನ ಕೆಟ್ಟಿತ್ತ ಮಂಗ್ಯಾನಿಂದ, ಮನಿ ಕೆಟ್ಟಿತ್ತ ಚಿಲ್ಲರ ಬುದ್ಧಿ ಸೊಸಿಯಿಂದ, ಎಂತ ಹಾಲಿನಂತ ಸಭಾ ಕೆಟ್ಟಿತ್ತ ಹೊಲಸು ಮಾತಾಡೋದ್ರಿಂದ ಅಂತ ಹೇಳ್ಯಾರ. ಅದಕ್ಕ ಆ ಮಲ್ಲು ಅಣ್ಣ ಗೆಳತನ ಮಾಡಿದ್ರೆ ಹಂಗ ಮಾಡಬೇಕು. ಗೆಳತನ ಮಾಡಿದ್ರೆ ಹ್ಯಾಂಗ ಮಾಡ್ಬೇಕು? ಈಗ ನಾವು ಮಾಡಿದೇವಲ್ಲ ನಮ್ಮ ಮಾಳು ಅಣ್ಣಂದು. ಅದಕ್ಕ ನಮ್ಮ ಗೆಳತನ ಇರ್ಬೇಕು. ನಿಮ್ಮ ಗೆಳತನ ಹೆಂಗ ಗೊತ್ತನ? ಊರ್ ಹೊರಗೆ ವಾಟ್ಸ್ಆಪ್ದಾಗ ಇಟ್ಟ ನಮ್ ಗೆಳತನ. ಇವತ್ತು ನಿನಗೂ ಹೋಗದ ಮಾತಾಡಲ್ಲ, ಮಾಳು ಅಣ್ಣಗೂ ಹೋಗದ ಮಾತಾಡಲ್ಲ. ನಾನು ಅವನು ನಮ್ಮವನು, ಇಬ್ಬರಿಗೆ ನಾ ತಂಗಿನಾದಿನ ಒಂದು ಮಾತು ಹೇಳ್ತೀನಿ ನಿಮಗ. ಆ ದೈವ ಯಾಕಪ್ಪ ಅಂತಂದ್ರ ಎಮ್ಮಿ ನೀರಾಗ ಬಿಡಬಾರ್ದು, ಇವ್ರಿಬ್ಬರ ಕೈಯಾಗ ಮೈಕ್ ಕೊಡಬಾರ್ದು. ಅವನಿಗೆ ಈ ವರ್ಷ ಲಗ್ನಾನೇ ಮಾಡಬಾರ್ದು ತಿನ್ನ. ಅದಕ್ಕ ಇವ್ರ ಇಬ್ಬರು ಇಟ್ಟು ಕಾಮಿಡಿ ಮಾಡ್ತಾರಪ್ಪ ಅಂತಂದ್ರ ಕೂತು ಮಂದಿ ಹೊಟ್ಟೆ ನುಸ್ಸು ಹೊಕ್ಕತಿ. ನಕ್ಕ ನಕ್ಕ ಹೊಟ್ಟಿನ ನುಸ್ತೈತಿ ಕರೆ, ಆದ್ರ ನಗಸೋದು ಬಿಡಲ್ಲ ಕರೆ. ಆದ್ರ ನಿಮ್ಮ ಗೆಳತನ ಅನ್ನುವಂಥದ್ದು ಹೆಂಗ ಇರ್ಬೇಕ, ಯಾರಂಗ ಇರ್ಬೇಕ, ಇವತ್ತು ಕೂಡಿರ್ತಕ್ಕಂತ ದೈವದವ್ರ ಗೆಳತನ ಹೆಂಗ ಇರ್ಬೇಕಪ್ಪ ಅಂತಂದ್ರ ಗೆಳತನ ಹೆಂಗಿರ್ಬೇಕವ? ಹುಬ್ಬಳ್ಳಿ ಸಿದ್ದಾರೂಢರಂಗ ಶಿಸ್ನಾಳ ಶರೀಫ್ ಸಾಹೇಬ್ರಂಗ ಗೆಳತನ ಮಾಡ್ಬೇಕಾಗ್ಯದು ಮಲ್ಲಣ್ಣ. ಹೆಂಗ್ರವ ಇವ್ರ ಗೆಳತನ ಹೆಂಗ? ಕೇಳು ಮಾಡು ಗೆಳತನ ಹೆಂಗ? ನಾನು ನೀನು ಮಾಡಿವು. ಅವ್ರ ಗೆಳತನ ಹೆಂಗಿತ್ತಪ್ಪ ಅಂತಂದ್ರ ಹೆಂಗಿತ್ತು? ಯಾವ ಶಿಸ್ನಾಳ ಶರೀಫ್ ಸಾಹೇಬ್ರು ಕಳಸದ ಗುರು ಗೋವಿಂದ ಭಟ್ರು ಏನ್ ಮಾಡಿದ್ರು? ಅವ್ರ ಊರ ಕಟ್ಟಿಗೆ ಕೂತು ಮಾತಾಡ್ತಿರ್ತಾರ. ಏನಂತ ಹೇಳಿ? ಶಿಸ್ನಾಳ ಶರೀಫ್ ಸಾಹೇಬ್ರ ಗುರು ಗೋವಿಂದ ಭಟ್ಟಿಗೆ ಹೇಳ್ತಾರ. ಏನ್ ಹೇಳಿದ್ರು? ಗುರುಗಳ ಹೊತ್ತು ಹೊಂಟ್ರ ಅಮಾಸೆ ಐತಿ, ಹುಬ್ಬಳ್ಳಿ ಒಳಗ ಸಿದ್ದಾರೂಢರ ಮೆರವಣಿಗೆ ಐತಿ. ಸಿದ್ದಾರೂಢರ ಮೆರವಣಿಗೆ ನೋಡಾಕ ಹೋಗೋನ್ರಿ ಅಂತೇಳಿ ಶಿಸ್ನಾಳ ಶರೀಫ್ ಸಾಹೇಬ್ರ ಗುರು ಗೋವಿಂದ ಭಟ್ಟಗ ಕೇಳಿದ್ರು. ಅವಾಗ ಗುರು ಗೋವಿಂದ ಭಟ್ರು ಹೇಳ್ತಾರ. ಏನ್ ಹೇಳಿದ್ರಿ? ಹುಬ್ಬಳ್ಳಿ ಸಿದ್ದಾರೂಢರ ಬೆಟ್ಟಿ ನೋಡ್ಲಾಕ 10,000 ದಂಡ ಭಕ್ತಾದಿಗಳು ಬರ್ತಾರ. ಅಂತ ಜನ ಸಾಗರ ಒಳಗ ಸಿದ್ದಾರೂಢರ ಬೆಟ್ಟಿ ನಮಗೆ ಲೆಕ್ಕತ್ತೇವ್, ಹುಚ್ಚು ಕೋಡಿ ಹೋಗುದು ಬೇಡ ಅಂದ್ರು ಕಳಸದ ಗುರು ಗೋವಿಂದ ಭಟ್ರು. ಶಿಸ್ನಾಳ ಶರೀಫ್ ಸಾಹೇಬ್ರ ಬಿಡ್ಲಿಲ್ಲ ಮಲ್ಲಣ್ಣ. ಏನ್ ಮಾಡಿದ್ರವ? ನನ್ನ ಗಟ್ಟ ಇವತ್ತು ಇಲ್ಲೇ ಹೋಗ್ಲಿಕ್ಕರೆ ಆದ್ರ ಹಠ ಬಿಡುದಿಲ್ಲ, ಹೊತ್ತು ಹೊಂಟ್ರ ಹುಬ್ಬಳ್ಳಿಗೆ ಹೋಗ್ಲೇಬೇಕ ಗುರುಗಳ ಅಂತೇಳಿ ಶಿಸ್ನಾಳ ಶರೀಫ್ ಸಾಹೇಬ್ರು ಕಳಸದ ಗುರು ಗೋವಿಂದ ಭಟ್ರು ಇಬ್ರು ಕೂಡಿ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಹುಬ್ಬಳ್ಳಿಗೆ ಬಂದ್ರು. ಹುಬ್ಬಳ್ಳಿಗೆ ಬಂದ ಬಳಕ ಏನಾಯ್ತಪ್ಪ ಅಂತಂದ್ರ ಆ ಶಿಸ್ನಾಳ ಶರೀಫ್ ಸಾಹೇಬ್ರು ಕಳಸದ ಗುರು ಗೋವಿಂದ ಭಟ್ರು ಇಬ್ರು ಬಂದ ನಿಂತರು. ಕಳಸದ ಗುರು ಗೋವಿಂದ ಭಟ್ರು ಜನ ನೋಡಿ ಗಾಬರಿ ಆದ್ರ ಮಲ್ಲಣ್ಣ. ಜನಸಾಗರ ಎಂತ ಜನಸಾಗರದೊಳಗ ಸಿದ್ದಾರೂಢರ ಭೇಟಿ ನನಗ ಆಗೋ
ಆಗುದಿಲ್ಲ ಅಂತ ತಿಳ್ಕೊಂಡು ಕಳಸದ ಗುರು ಗೋವಿಂದ ಭಟ್ರು ಹಿಂದಕ್ಕೆ ಸರದ್ ನಿತ್ತು ಬಿಟ್ರು. ಹೌದು ಹೌದು ಹಿಂದಕ್ಕೆ ಸರದ್ ನಿತ್ತರು. ಶಿಸ್ನಾಳ ಶರೀಫ್ ಸಾಹೇಬ್ರು ಬಹಳ ಚಂದ ವಿಚಾರ ಮಾಡಿದ್ರ ಮಲ್ಲಣ್ಣ. ವಿಚಾರ ಏನ್ ಮಾಡಿದ್ರವ? ಹಿಂಗಾದ್ರ ಹೊತ್ತು ಮುನಿಗೆ ಹೊತ್ತು ಹೊಂಡ್ರು ಕೂಡ ಸಿದ್ದಾರೂಢ್ರ ಭೇಟಿ ನನಗ ಆಗೋದಿಲ್ಲ. ಇವತ್ತು ಹೆಂಗರ ಮಾಡಿ ಸಿದ್ದಾರೂಢ್ರ ಭೇಟಿ ನಾ ಪಡ್ಕೊಂಡ ಊರಿಗೆ ಹೋಗಬೇಕಂತೇಳಿ ವಿಚಾರ ಮಾಡಿ ಶಿಸ್ನಾಳ ಶರೀಫ್ ಸಾಹೇಬ್ರು ಏನ ಮಾಡಿದ್ರಪ್ಪ ಅಂತಂದ್ರ ಅದೇ ಹುಬ್ಬಳ್ಳಿ ಎಲ್ಲಾ ಗಟ್ಟಾರ ನೀರು ಹರ್ಕೊಂಡು ಬಂದು ಒಂದು ಚರಂಡಿಗೆ ನಿಂದಿರ್ತಿತ್ತು ಮಲ್ಲಣ್ಣ. ಹೌದು ಹೌದು ಒಂದು ಗಟ್ಟಾರಕ್ಕೆ ಬಂದು ನಿಂದಿರ್ತಿತ್ತು ಗಟ್ಟಾರ ನೀರು. ಆ ಶಿಸ್ನಾಳ ಶರೀಫ್ ಸಾಹೇಬ್ರ ಗಟ್ಟಾರ ದಂಡಿಗೆ ಹೋಗಿ ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡಿದ್ರಿ? ಆ ಗಟ್ಟಾರ ನೀರೊಳಗ ಮುನಿಗೆ ಎದ್ರು ಮಲ್ಲಣ್ಣ. ಮುನಿಗೆ ಎದ್ರು ಅವಾಗ ಏನಾಯ್ತಪ್ಪ ಅಂತಂದ್ರ ಶಿಸ್ನಾಳ ಶರೀಫ್ ಸಾಹೇಬ್ರ ಗಟ್ಟಾರ ನೀರೊಳಗ ಮುನಿಗೆ ಎದ್ದು ಬಳಕ ರೊಜ್ಜ ಹತ್ತಿತ್ತು, ರಾಡಿ ಹತ್ತಿತ್ತು, ಮೈಯಲ್ಲ ಹೊಲಸ ನಾರ್ಲಕತ್ತು. ಸೀದಾ ಗಟ್ಟಾರ ನೀರೊಳಗ ಮುನಿಗೆ ಎದ್ದು ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಕೂಡಿರ್ತಕ್ಕಂತ ಮಂದಿ ಒಳಗ ಹೊಂಟೆ ನಿಂತರು. ಹೌದು ಹೌದು 10,000 ದಂಡ ಭಕ್ತಾದಿಗಳು ಏನ ಬಂದಿದಾರಲ್ಲ ಆ ಭಕ್ತಾದಿ ಜನದೊಳಗ ಹೊಂಟೆ ನಿಂತರು ಶಿಸ್ನಾಳ ಶರೀಫ್ ಸಾಹೇಬ್ರು. ಅಲ್ಲಿ ನಮ್ಮ ಅಪ್ಪನ ಬಳಗದವರು ಬಿಳಿ ಬಿಳಿ ಅರಬಿ ಹಾಕೊಂಡು ಮಿಂಚಲಾಕತ್ತಿದ್ರು, ರೇಷ್ಮೆ ಪಟ್ಕ ಸುತ್ತಕೊಂಡಿದ್ರು. ಅವನ ಬಳಗದವ್ರು ರೇಷ್ಮೆ ಸೀರೆ ಸುತ್ತಕೊಂಡಿದ್ರು. ಹುಬ್ಬಳ್ಳಿ ಸಿದ್ದಾರೂಢನ ಜಾತ್ರೆ ನೋಡಾಕ ಬಂದಿದ್ರು. ಅಷ್ಟು ಜನ ಬಂದಿತ್ತು. ಇಲ್ಲಿ ಏನು ಶಿಸ್ನಾಳ ಶರೀಫ್ ಸಾಹೇಬ್ರ ಗಟ್ಟಾರ ನೀರೊಳಗ ಮುನ್ನಿಗೆ ಎದ್ದು ಬರೋದು ಜನ ನೋಡ್ತಿಲ್ಲ ಮಲ್ಲಣ್ಣ. ಇನ್ನು ನನ್ನ ಮೈಗೆ ಹತ್ತದ ನಿನ್ನ ಮೈಗೆ ಹತ್ತದ ಜನ ಎಲ್ಲ ಪಾಡನ ಪಾಡಾಗಿ ಬಿಟ್ರು. ಹಿಂದೆ ಸರ್ರು ಜಡ ಎಲ್ಲ ಪಾಡನ ಪಾಡಾಗಿ ಬಿಟ್ರು. ಶಿಸ್ನಾಳ ಶರೀಫ್ ಸಾಹೇಬ್ರ ಎದುರಿಗೆ ಬರೋದು ಯಾರು ನೋಡಿದ್ರಪ್ಪ ಅಂತಂದ್ರ ಯಾರು ನೋಡಿದ್ರಿ? ಮಂಟಪದಾಗ ಕೂತಿರ್ತಕ್ಕಂತ ಹುಬ್ಬಳ್ಳಿ ಸಿದ್ದಾರೂಢರು ನೋಡಿದ್ರ ಮಲ್ಲಣ್ಣ. ಹೌದಾ? ಹುಬ್ಬಳ್ಳಿ ಸಿದ್ದಾರೂಢರ ಮೈ ಮೇಲೆ ಕಿಮ್ಮತ್ತಿನ ಅರಿಬಿದ್ದು, ಹೌದಾ, ಎಷ್ಟೋ ಕಿಮ್ಮತ್ತಿನ ರೇಷ್ಮೆ ಶಾಲಿದ್ದು, ತಲೆ ಮೇಲೆ ಬಂಗಾರ ಕಿರೀಟಿತ್ತು. ಮಂಟಪದೊಳಗೆ ಕೂತಿದ್ರು. ಕರೆ ನನ್ನ ಗೆಳೆಯ ನನ್ನ ನೋಡ್ಲಾಕ ಇಲ್ಲಿ ತನ ಬಂದಾನಂತೇಳಿ ಹುಬ್ಬಳ್ಳಿ ಸಿದ್ದಾರೂಢರು ಕೂತಿರ್ತಕ್ಕಂತ ಮಂಟಪ ಬಿಟ್ಟು ಎದ್ದು ಹೋಗಿ ಇದ್ರಿಗೆ ತೆಕ್ಕಿ ಬಿಡದ ಪ್ರೀತಿಯಿಂದ 4 ಮಾತು ಮಾತಾಡಿದ್ರು. ಹೌದಾ? 4 ಮಾತು ಮಾತಾಡಿದ್ರು. ಅವಾಗ ಯಾಕಪ್ಪ ಅಂತಂದ್ರ ಶಿಸ್ನಾಳ ಶರೀಫ್ ಸಾಹೇಬನ ಮೈ ಮೇಲೆ ರೊಜ್ಜಿತ್ತು, ರಾಡಿತ್ತು. ರೊಜ್ಜ ರಾಡಿ ನೋಡ್ಲಾರ್ದೆ ನನ್ನ ಗೆಳೆಯ ನನ್ನ ನೋಡಾಕ ಇಲ್ಲಿ ತನ ಬಂದನ ತೆಕ್ಕಿ ಬಡದ ಪ್ರೀತಿಯಿಂದ ಮಾತು ಮಾತಾಡಿದ್ದು ನೋಡಿ ಶಿಸ್ನಾಳ ಶರೀಫ್ ಸಾಹೇಬರಿಗೆ ಆನಂದಾಗಿ ಕಣ್ತುಂಬ ನೀರು ಬಂದು ಮಲ್ಲಣ್ಣ. ಹೌಸಾಗಿ ಸಂತೋಷ ಆಗಿ ಕಣ್ತುಂಬ ನೀರು ಬಂದು ಮನ ಉಕ್ಕಿ ಹಾಡ್ತಾರ. ಆ ಹುಬ್ಬಳ್ಳಿ ಮ್ಯಾಲ ಸಿದ್ದಾರೂಢರ ಮ್ಯಾಲ ಒಂದು ಹಾಡು ಹಾಡ್ತಾರ. ಏನಂತ ಹಾಡಿದ್ರವ? ಏನ ಹಾಡಿದ್ರ ಕೇಳ ಮಲ್ಲಣ್ಣ. ಹೇಳ್ರಲ್ಲ. ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ. ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ. ದಿಕ್ಕಿಲ್ಲ ತಳದಿಲ್ಲ ತಳತಾಳ ಹೊಳಿತೈತಿ. ದಿಕ್ಕಿಲ್ಲ ತಳದಿಲ್ಲ ತಳತಾಳ ಹೊಳಿತೈತಿ. ಕಚ್ಚಿಂದಲ್ಲ ತಾಮ್ರದಲ್ಲ ತಳತಾಳ ಹೊಳಿತೈತಿ. ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ. ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ. ಅದಕ್ಕೆ ಮಲ್ಲಣ್ಣ ಗೆಳತನ ಮಾಡಿದ್ರೆ ಹೆಂಗ ಮಾಡಬೇಕ, ಯಾರಂಗ ಮಾಡ್ಬೇಕಂದ್ರ ಆ ಹುಬ್ಬಳ್ಳಿ ಸಿದ್ದಾರೂಢರಂಗ ಶಿಸ್ನಾಳ ಶರೀಫ್ ಸಾಹೇಬ್ರಂಗ ಮಾಡಬೇಕಾಗೈತಿ. ಪ್ರಥಮವಾಗಿ ಈ ಹಾಡ ಎಲ್ಲಿ ಚಾಲು ಆಯ್ತಪ್ಪ ಅಂತಂದ್ರ ಎಲ್ಲಿ ಚಾಲು ಆಯ್ತ್ರಿ? ಶಿಸ್ನಾಳ ಶರೀಫ್ ಸಾಹೇಬ್ರದು ಹುಬ್ಬಳ್ಳಿ ಸಿದ್ದಾರೂಢರದು ಭೇಟಿ ಏನ ಆಯ್ತಲ್ಲ ಹುಬ್ಬಳ್ಳಿ ಒಳಗ, ಅಲ್ಲಿ ಪ್ರಥಮವಾಗಿ ಈ ಹಾಡು ಚಾಲು ಆಗ್ಯದ ಮಲ್ಲಣ್ಣ. ಅದಕ್ಕೆ ಇರ್ಲಿ ಬಾಳೇನ ಮಾತಾಡಿ ಬಾಳ ಹೇಳಿ ನನ್ನ ದೈವಕ್ಕೆ ವಜ್ಜಾಗು ದಗದ ಮಾಡೋದು ಬೇಡ ಮಲ್ಲಣ್ಣ. ಈ ಚಾಲು ದಾಟಿ ಜನಪದ ಯಾವ್ದು ಕೇಳು? ಯಾವ್ದು? ಕೊಡಿಸಿದ ಕಾಲಿಗೆ ಕೈಯಾರೆ ಬೆಚ್ಚಿ ಒಗದೇನ ಒಲಿಯಾಗ ಮಂದಿಯ ಮಾತ ಮನಗಂಡ ತುಂಬಿಕೊಂಡಿ